ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತಾಗಿರೋ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇನ್ನು ನಿನ್ನೆ ಎಪಿಸೋಡ್ ಅಲ್ಲಿ ಫಿನಿಶ್ ಮಾಡಿದಾಗೂ ಕೂಡ ನಾಮಿನೇಷನ್ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ಅಂತ ತೋರಿಸಿದ್ರು. ಯಾರ್ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಮತ್ತೆ ಯಾರು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಟ್ ಆಗಿದ್ದಾರೆ ಅಂತ ತೋರಿಸಿರ್ಲಿಲ್ಲ. ಸದ್ಯ ಇವಾಗ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಆ ನಂತರ ಇಲ್ಲಿ ಮಾತಾಡ್ತಾ ಹೋಗೋಣ. ಬನ್ನಿ, ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಗಿಲ್ಲಿ ಎಲ್ಲೋ ಒಂದೇ ಕಡೆ ಸೀಮಿತ ಆಗ್ಬಿಟ್ರೇನೋ. ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ಕಾವ್ಯ ನಾಮಿನೇಷನ್ ಲಿಸ್ಟ್ ನಲ್ಲಿ ಗಿಲ್ಲಿ ರಜತ್ ಅಂತ ಕೊಟ್ಟಿದ್ದಾರೆ. ಹೌದು, ಇಲ್ಲಿ ಕಾವ್ಯ ಅವರಿಗೆ ಚೈತ್ರ ಅವರು 2 ನಂಬರ್ ಇರೋ ಟೋಪಿ ಹಾಕ್ತಾರೆ. ನಿನ್ನೆ ಇಲ್ಲಿ ನೋಡಿದ್ರೆ ಅಶ್ವಿನಿ ಅವರಿಗೆ 0 ಅನ್ನೋದು ಕೊಡ್ತಾರೆ, ಮತ್ತಿಲ್ಲಿ ರಘು ಅವ್ರಿಗೆ 1 ಕೊಡ್ತಾರೆ, ಮಾಲು ಅವ್ರಿಗೂ ಕೂಡ 1 ಅಂತ ಕೊಡ್ತಾರೆ. ಚೈತ್ರ ಅವರು ಯಾರ್ಯಾರಿಗೆ ಎಷ್ಟೆಷ್ಟು ಟೋಪಿನ ಕೊಟ್ಟಿದ್ದಾರೋ ಆ ಪ್ರಕಾರ ಇಲ್ಲಿ ನಾಮಿನೇಷನ್ ಮಾಡ್ಕೊಂಡ್ ಬರಬೇಕು. ಕಾವ್ಯ ಅವರಿಗೆ ನಂಬರ್ 2 ಅಂತ ಕೊಡೋಕೆ ಇಬ್ಬರನ್ನ ಆಯ್ಕೆ ಮಾಡ್ಕೊಳ್ಳೋದು ಇರುತ್ತೆ. ನಿನ್ನೆ ಅಶ್ವಿನಿ ಅವರಂತೂ ಇಲ್ಲಿ 0 ಕೊಟ್ಟರು. ಅವರು ನಾಮಿನೇಷನ್ ಮಾಡಂಗೆ ಇಲ್ಲಿ ಇರಲಿಲ್ಲ. ಕರೆಕ್ಟ್ ಆದ ರೀಸನ್ನೇ ಕೊಟ್ಟರು ಚೈತ್ರ ಅವರು. ಯಾಕಂದ್ರೆ ಅವರು ಫಸ್ಟ್ ಆಫ್ ಆಲ್ ಇಲ್ಲಿ ಒಂದು ಕ್ಲಾರಿಟಿ ಅನ್ನೋದೇ ಇಲ್ಲಿ ಇಲ್ಲ. ಬೇಕು ಅಂತಾನೆ ಮಾತಾಡಕೊಳ್ಳೋಕೆ ಇಲ್ಲಿ ಬಿಗ್ ಬಾಸೇ ಬಿಟ್ಟಿದ್ರು. ಆರಾಮಾಗಿ ಮಾತಾಡ್ಕೊಳ್ಬೋದಿತ್ತು. ಆದ್ರೂ ಕೂಡ ನೋಡಿ, ಅವರೇ ಓಪನ್ ಆಗಿ ಬಿಟ್ಟರು ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಅವ್ರನ್ನ ಮಾಡ್ಬೇಕಾ ಇವ್ರನ್ನ ಮಾಡ್ಬೇಕಂತ ಅವ್ರಿಗೆ ಕನ್ಫ್ಯೂಷನ್ ಇತ್ತು. ಬಟ್ ಎಲ್ಲರೂ ಬಾಯಲ್ಲಿ ಬಂದಿದ್ದು ಹೆಸರು ಯಾರ್ದಪ್ಪ ಅಂತಂದ್ರೆ, ರಘು ಅವ್ರು ಇರ್ಬೋದು, ಸೂರಜ್ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಕೂಡ ಧ್ರುವಂತ್ ಅವ್ರು ಇರ್ಬೋದು, ಎಲ್ಲರೂ ಬಾಯಲ್ಲಿ ಬಂದಿದ್ದು ಒಂದೇ ಹೆಸರು, ಗಿಲ್ಲಿ ಅಂತ ಹೇಳ್ಬಿಟ್ಟು. ಸದ್ಯ ಇಷ್ಟು ದಿವಸ ಏನೊಂದು 10 ವಾರ ಆಗೋಗಿದೆ. 11ನೇ ವಾರಕ್ಕೆ ಈಗ ಕಾಲಿಟ್ಟಿದ್ದೀವಿ. ಫಸ್ಟ್ ಟೈಮ್ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಇಲ್ಲಿ ಪ್ರೋಮೋದಲ್ಲಿ ಇರೋ ಪ್ರಕಾರ ಫಸ್ಟ್ ಇಲ್ಲಿ ಚೈತ್ರ ಅವ್ರು ಹೇಳ್ತಾರೆ, ಯಾರು ಇಲ್ಲಿ ನಾಮಿನೇಟ್ ಮಾಡಬೇಕು ಅಂತ ಇದ್ದೀರಾ ಅವ್ರು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆಯಾ ನಿಲ್ಲಿಸ್ಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗೆ ತಳ್ಳಬೇಕು, ಮತ್ತೆ ರೀಸನ್ ಏನು ಅನ್ನೋದನ್ನ ಹೇಳಬೇಕು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ಆದ್ರೆ ನೋಡಿ, ಇಲ್ಲಿ ಪ್ರೋಮೋದಲ್ಲಿ ಏನೊಂದು ಕ್ಯೂರಿಯಾಸಿಟಿ ಇಟ್ಟಿದ್ದಾರೆ ಅಂತಂದ್ರೆ, ಗಿಲ್ಲಿ ಅವ್ರನ್ನ ತಳ್ತಾರೆ. ಏನೊಂದು ರೀಸನ್ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ರಜತ್ ಅವ್ರ ಹತ್ರ ಮಾತಾಡಬೇಕಾದ್ರೆ ಏನ್ ಮಾತಾಡಿದಾರೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಕಾವ್ಯ ಅವರು ರಜತ್ ಅವ್ರ ಹೆಸರು, ಗಿಲ್ಲಿ ಅವ್ರ ಹೆಸರನ್ನ ತಗೊಂಡಿದ್ದಾರೆ. ಗಿಲ್ಲಿ ಅವ್ರನ್ನ ಸ್ವಿಮ್ಮಿಂಗ್ ಪೂಲ್ಗೆ ತಳ್ತಾರೆ. ಆ ನಂತರ ಇಲ್ಲಿ ರಜತ್ ಅವ್ರನ್ನು ಕೂಡ ಇಲ್ಲಿ ಅವ್ರ ಹೆಸರು ಹೇಳಿದಾಗ ಅವ್ರು ಕೇಳ್ತಾರೆ, ಏನೊಂದು ನಾಮಿನೇಷನ್ ಇರುತ್ತೋ ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರು ಡಿಫೈನ್ ಮಾಡ್ಕೊಳ್ಬೋದು, ಮಾತಾಡ್ಬೋದು. ಫಸ್ಟ್ ಇಲ್ಲಿ ಕಾವ್ಯ ಅವ್ರು ಹೇಳಿದೇನಪ್ಪ ಅಂತಂದ್ರೆ, ರಜತ್ ಎಲ್ಲೋ ಒಂದು ಕಡೆ ಇಲ್ಲಿ ಸೀಮಿತ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾತಾಡ್ತಾರೆ. ಗೊತ್ತು ಅವ್ರು ಯಾರ ಜೊತೆ ಇಲ್ಲಿ ಜಾಸ್ತಿ ಮಾತಾಡ್ತಾ ಇದಾರೆ ಅಂತ ಅಂದ್ಬಿಟ್ಟು. ಯಾಕೋ ಇಲ್ಲಿ ಕಾವ್ಯ ಅವರು ಕೂಡ ಸ್ವಲ್ಪ ಟಾರ್ಗೆಟ್ ಮಾಡ್ದಂಗೆ ಕಾಣಿಸ್ತಿದೆ ರಜತ್ ಅವ್ರನ್ನು ಕೂಡ. ಯಾಕಂದ್ರೆ ಅವ್ರು ಜಾಸ್ತಿ ಗಿಲ್ಲಿ ಅವ್ರ ಜೊತೆ ಇಲ್ಲಿ ಇದ್ದಾರೆ. ಅಂದ್ರೆ ನಾನು ಹೇಳ್ತಿರೋದು, ಕಾವ್ಯ ಅವರು ಇವ್ರ ನೇಮ್ ಬಿಟ್ಬಿಟ್ಟು ಬೇರೆಯವ್ರ ನೇಮು ಕೂಡ ಇಲ್ಲಿ ತಗೊಳ್ಬೋದಿತ್ತು. ಎಲ್ಲರೂ ಕೂಡ ಅಷ್ಟೇ ಒಬ್ಬೊಬ್ರಿಗೆ ಇಲ್ಲಿ ಸೀಮಿತ ಆಗ್ಬಿಟ್ಟಿದ್ದಾರೆ. ನೋಡಿ, ಕಳೆದ ವಾರ ಏನಾಗಿತ್ತು, ರಾಶಿಕಾ ಅವರು ಸೂರಜ್ ಅವರು ಬಂದ್ಬಿಟ್ಟು, ನೀವು ಎಷ್ಟತಿ ತಗೊಂಡಿದ್ದೀರಾ ಇಲ್ಲಿ ಗಿಲ್ಲಿ ಅವ್ರ ಹೆಸರನ್ನ, ಎಷ್ಟತಿ ನಾಮಿನೇಷನ್ ಮಾಡಿದ್ದೀರಾ ಅಂತ ಕೇಳಿದಾಗ ಇಲ್ಲಿ ಅದು ನನ್ನ ಇಷ್ಟ ಹಾಗೆ ಹೀಗೆ ಅಂತ ಇಲ್ಲಿ ಹೇಳಿದ್ರು. ಮತ್ತೆ ಕಿಚ್ಚನ ಪಂಚಾಯಿತಿಯಲ್ಲಿ ಲೆಟರ್ ಬಂದಿದ್ದ ತಕ್ಷಣ ಗಿಲ್ಲಿಯಿಂದ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು. ಆದ್ರೂ ಕೂಡ ಇವಾಗ ಇಲ್ಲಿ ಬಂದ ತಕ್ಷಣ ನಾಮಿನೇಷನ್ ವಿಚಾರ ಅಂತ 10 ವಾರದಲ್ಲಿ ತಪ್ಪು ಕಾಣಿಸದೇ ಇರೋದು ಈ ವಾರದಲ್ಲಿ ತಪ್ಪು ಕಾಣಿಸಿದೆ ಅಂತಂದ್ರೆ ಏನು ಕೂಡ ಮಾಡೋಕ್ಕಾಗಲ್ಲ. ಬೇಕು ಅಂತಾನೆ ಅಂದ್ರೆ ನಾನು ಈ ವಾರದಲ್ಲಿ ಮಾಡಿದ್ದೆ ಅಂತ ತೋರಿಸ್ಕೊಳಕ್ ಈ ರೀತಿ ಮಾಡೋದ್ರ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಮಿನೇಷನ್ ಅಂತೂ ಇಲ್ಲಿ ಮಾಡಿದ್ದಾರೆ ಗಿಲ್ಲಿ ಅವ್ರನ್ನ. ಅವ್ರು ಕೊಟ್ಟಿದ್ದ ರೀಸನ್ ಇಲ್ಲಿ ಇಷ್ಟ ಆಗಿಲ್ಲ. ರಜತ್ ಅವರು ಒಂದೇ ಕಡೆ ಇಲ್ಲಿ ಸೀಮಿತ ಆಗ್ಬಿಟ್ಟಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಅವರು ಸೀಮಿತ ಆಗಿದ್ದಾರೆ ಅಲ್ವಾ, ಬೇರೆಯವರು ಕೂಡ ಒಂದೇ ಕಡೆ ಸೀಮಿತ ಆಗಿದಾರಲ್ವಾ. ಕಿಚ್ಚ ಸುದೀಪ್ ಸರ್ ಅಷ್ಟು ಹೇಳಿದ್ರು ಕೂಡ ರಾಶಿಕ್ ಅವರು ಸೂರಜ್ ಅವರು ಮಾತಾಡ್ಕೊಂಡೇ ನಿಂತಿರ್ತಾರಲ್ವಾ. ಅಷ್ಟೊಂದು ಓವರ್ ಆಗಿ ಮಾತಾಡ್ಲಿಲ್ಲ ಅಂದ್ರೂ ಕೂಡ ಒಂದು 10% ಕಮ್ಮಿ ಆಗಿದೆ. ಇನ್ನು 90% ಮಾತಾಡ್ತಾನೆ ಇದ್ದಾರೆ. ಅದೊಂದು ಗೇಮ್ ಅಂತ ಕೊಟ್ಟಾಗ, ಒಂದು ಚಟುವಟಿಕೆ ಅಂತ ಕೊಟ್ಟಾಗ ಅಷ್ಟೇ ಅವರಲ್ಲಿ ಕಾಣಿಸ್ಕೊಂಡಿರೋದು. ಅದು ಬಿಟ್ಬಿಟ್ಟು ಬೇರೆ ಎಲ್ಲೋ ನೋಡಕ್ ಹೋದ್ರೆ ಅವರಿಬ್ರು ಕೂಡ ಒಂದೇ ಕಡೆ ಕುತ್ಕೊಂಡು ಮಾತಾಡೋದಿರ್ಬೋದು. ಮತ್ತೆ ಅದೇ ತರನೇ ಇಲ್ಲಿ ಇದ್ದಾರೆ. ಅದೇ ಕಾವ್ಯ ಅವ್ರು ಸಿಕ್ಕಾಪಟ್ಟೆ ಸ್ವಲ್ಪ ಇಲ್ಲಿ ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ. ಅದಕ್ಕೆ ರಜತ್ರಿಗೂ ಕೂಡ ಇಲ್ಲಿ ಕೋಪ ಬರುತ್ತೆ. ನಿಮ್ ಪ್ರಕಾರ ಮನೆಯಲ್ಲಿ ಎಲ್ಲೂ ಕೂಡ ತಮಾಷೆನೇ ಮಾಡಬಾರ್ದಾ, ತಲೆ ಕೆಟ್ಟು ಹೋಗ್ಬಿಟ್ಟಿದ್ಯಪ್ಪ ಈ ಕಂಟೆಸ್ಟೆಂಟ್ ಗಳಿಗೆ ಅಂತ ಬೈತಾರೆ. ಅವ್ರಿಗೇನ್ ಅನ್ಸಿದ್ಯೋ ಅದನ್ನ ಇಲ್ಲಿ ಹೇಳ್ತಾರೆ. ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಕೂಡ ಬೇಜಾರು ಆಗೇ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕಾವ್ಯ ಅವ್ರು ಕೊಟ್ಟಿದ್ದು ಅಷ್ಟೊಂದು ಒಂದು ವ್ಯಾಲ್ಯೂಯಬಲ್ ಪಾಯಿಂಟ್, ಒಂದು ಕರೆಕ್ಟ್ ಆದ ರೀಸನ್ ಅಂತ ಇಲ್ಲಿ ಅನಿಸ್ಲಿಲ್ಲ. ಅಂದ್ರೆ ಅದು ಕರೆಕ್ಟ್ ರೀಸನ್. ಯಾಕಂತಂದ್ರೆ ಒಬ್ಬರ್ತ ಕುತ್ಕೊಂಡು ಮಾತಾಡ್ತಾ ಇದ್ದಾರೆ, ಏನ್ ಮಾಡಕ್ಕಾಗುತ್ತೆ. ರಜತ್ ಅವ್ರನ್ನ ಕಂಡ್ರೆ ಅಶ್ವಿನಿ ಅವ್ರಿಗೂ ಆಗಲ್ಲ, ಧ್ರುವಂತ್ ಅವ್ರಿಗೂ ಆಗಲ್ಲ, ಆಲ್ಮೋಸ್ಟ್ ಯಾರಿಗೂ ಆಗಲ್ಲ. ಇಲ್ಲಿ ಜಾಸ್ತಿ ಅವ್ರು ಗಿಲ್ಲಿಯವ್ರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಯಾರಿಗೂ ಕೂಡ ಮನೆಯವ್ರಿಗೆ ಇಷ್ಟನೇ ಇಲ್ಲ ರಜತ್ ಅವ್ರನ್ನ ಕಂಡ್ರೆ. ಅದಕ್ಕೆ ಇಲ್ಲಿ ರಜತ್ ಅವರು ಕೂಡ ಯಾರ ಜೊತೆನೂ ಇಲ್ಲಿ ಮಾತಾಡಲ್ಲ. ನೋಡಿ, ಅದಾಗಿದ ತಕ್ಷಣ ಸುಮ್ಮನೆ ಇರ್ಬೇಕಲ್ವಾ ಧ್ರುವಂತ್ ಅವರು. ಅದು ಎದ್ಬಿಟ್ಟು ಏನ್ ಇವನು ಏಕವಚನದಲ್ಲೆಲ್ಲ ಮಾತಾಡ್ತಾವನಲ್ಲ ಅಂತಂದ್ಬಿಟ್ಟು ಹೇಳ್ತಾರೆ. ಅವ್ರು ಏಕವಚನದಲ್ಲಾರು ಮಾತಾಡ್ತಾರೆ, ಯಾರಿಗಾನ ಏನಾದ್ರೂ ಮಾತಾಡ್ಕೊಂತಾರೆ. ಏನಪ್ಪ ಇವಾಗ ಅಂತೇಳಿ ರಜತ್ ಅವರು ಕೂಡ ಕೇಳ್ತಾರೆ. ಆಲ್ಮೋಸ್ಟ್ ನೀವು ಕಳೆದ ಸೀಸನ್ ಅಲ್ಲಿ ಇಲ್ಲಿ ನೋಡಿರ್ಬೋದು. ಈ ಒಂದು ವಿಚಾರದಲ್ಲಿ ನಾನು ಹೇಳ್ತಿರೋದು, ಸ್ವಲ್ಪ ಅವ್ರ ಬಾಯಲ್ಲಿ ಎಲ್ರಿಗೂ ಕೂಡ ಏಕವಚನ ಬಂದಿದೆ, ಹೋಗೋ ಬಾರೋ ಅಂತಂದ್ಬಿಟ್ಟು. ಚೈತ್ರ ಅವ್ರಿಗೂ ಕೂಡ ಹೋಗೇ ಬಾರೆ ಅಂತಾನೆ ಇಲ್ಲಿ ಮಾತಾಡ್ತಾರೆ. ಅವ್ರಿಗೆ ಇಲ್ಲಿ ಪ್ರಾಬ್ಲಮ್ ಇಲ್ಲ, ಚೈತ್ರ ಅವ್ರಿಗೂ ಕೂಡ ಪ್ರಾಬ್ಲಮ್ ಇಲ್ಲ. ಮತ್ತೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ರು ಕಾವ್ಯ ಅವರು. ಇದು ಬೇರೆ ವಿಚಾರಕ್ಕೂ ಕೂಡ ಇವನೇನು ಏಕವಚನ ಮಾತಾಡ್ತಾನೆ ಅಂತ ಬಿಟ್ಟು ಇವರು ಫೂಟೇಜ್ಗೋಸ್ಕರ ಯಾವಾಗ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರಿಗೆ ಹೇಳ್ತಾರೆ, ಇನ್ನೊಬ್ಬರನ್ನ ಜಿಗಣೆ ತರ ತಿಂದ್ಬಿಟ್ಟು ಜಿಗಣೆ ತರ ಮಾಡ್ಬಿಟ್ಟು ಗಚ್ಚಿಬಿಟ್ಟು ನೀನು ಫೂಟೇಜ್ ತಗೊಳಕ್ ಹೋಗ್ತೀಯ ಅಂತ ಬಿಟ್ಟು. ಈಗ ಧ್ರುವಂತ್ ಅವರು ನಿಜವಾದ ಜಿಗಣೆ ಅಂದ್ರೆ ನಿಜವಾಗ್ಲೂ ಕೂಡ ಫೂಟೇಜ್ಗೋಸ್ಕರ ಬೇರೆಯವ್ರನ್ನ ಯೂಸ್ ಮಾಡ್ಕೊತಾರೆ. ನೋಡಿ, ಇಲ್ಲಿ ಅವ್ರು ಮಾತಾಡೋ ನೆಸೆಸಿಟಿನೇ ಇರಲಿಲ್ಲ, ಆದ್ರೂ ಕೂಡ ಇಲ್ಲಿ ಬಂದು ಮಾತಾಡ್ತಾರೆ. ಏನ್ ಏಕವಚನದಲ್ಲೆಲ್ಲ ಮಾತಾಡ್ತೀಯ ಅಂತ ಇಲ್ಲಿ ಕೇಳ್ತಾರೆ. ಲಾಸ್ಟ್ ಸೀಸನ್ ಅಲ್ಲೇ ಇಟ್ಕೋ ಅಂತ ಹೇಳ್ತಾರೆ. ಅದನ್ನ ಹೇಳಕ್ಕೆ ಇವ್ರು ಯಾರು ಅಂದ್ರೆ, ಇವ್ರಿಗೆ ನೆಕ್ಸ್ಟ್ ಸೀಸನ್ ಬಾ ಅಂತ ಕರೆದ್ರೆ ಬರಲ್ವಾ? ಇವರೇ ಫಸ್ಟ್ ಆಫ್
ಅಲ್ಲಿ ಕೇಳ್ಕೊಂಡು ಹೋಗಿರೋದು, ನನಗೊಂದು ಚಾನ್ಸ್ ಕೊಡಿ ಅಂತ ಅಂದ್ಬಿಟ್ಟು. ಅದರಲ್ಲಿ ಇವ್ರು ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಮಾತಾಡ್ತಾರೆ. ಇದೆಲ್ಲ ಆದ್ಮೇಲೆ ಇಲ್ಲಿ ಒಂದು ವರ್ಡ್ ಹೇಳ್ತಾರೆ, ನಿಜವಾಗೂ ಕೂಡ ಸಖತ್ ಬೇಜಾರಾಗುತ್ತೆ. ನಿನ್ನೆ ಗಿಲ್ಲಿಯವ್ರ ಹತ್ರ ಹೋಗ್ಬಿಟ್ಟು ನನ್ನ ತಂಟೆಗೆ ಬರಬೇಡಪ್ಪ ಅಂತಂದ್ಬಿಟ್ಟು ಕೈ ಮುಕ್ಕೊಂಡು ದೇವ್ರ ಹತ್ರ ನಿಂತ್ಕೊಂಡ್ಬಿಟ್ಟು ಕೇಳ್ಕೊಂತಾರೆ. ಅಂದ್ರೆ ಅವ್ರಿಗೆ ಗೊತ್ತು ಚೆನ್ನಾಗಿ ಗಿಲ್ಲಿಯವ್ರ ಜೊತೆ ನಾನು ಏನೇ ಮಾಡಿದ್ರು ಕೂಡ ನನಗೆ ಫೂಟೇಜ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇದರಿಂದ ತುಂಬಾನೇ ಹರ್ಟ್ ಆಗಿದ್ದು ಗಿಲ್ಲಿಯವ್ರಿಗೆ. ಆಯ್ತು ಬಿಡು ಅಂತಂದ್ಬಿಟ್ಟು ಸುಮ್ಮನೆ ಬಿಟ್ಬಿಟ್ರು. ನಿನ್ನೆ ಎಪಿಸೋಡಲ್ಲಿ ಎಲ್ಲರೂ ಕೂಡ ಇಲ್ಲಿ ನೋಡಿರ್ತೀರಾ, ಯಾಕಂದ್ರೆ ಸ್ಟಾರ್ಟಿಂಗ್ ಎಪಿಸೋಡ್ ಆನ್ ಆಗಿದ ತಕ್ಷಣ ಈ ಒಂದು ಸೀನ್ ಬಂತು. ಬರ್ತಾರೆ ಧ್ರುವಂತವ್ರು, ಬಾಪ ಅಂತ ಕರ್ಕೊಂಬಂದ್ಬಿಟ್ಟು ಗಿಲ್ಲಿಯವ್ರನ್ನ ನಿಲ್ಸ್ಕೊಂಡ್ಬಿಟ್ಟು ದಯವಿಟ್ಟು ನನ್ನ ತಂಟೆಗೆ ಬರಬೇಡ, ನನ್ನ ಆಟನ ಹಾಳು ಮಾಡಬೇಡ ಅಂತ ಇಲ್ಲಿ ಹೇಳ್ತಾರೆ. ಆದ್ರೆ ಅವ್ರು ಹೇಳೋ ವರ್ಡ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಹೇಳಿದ್ರು ರಜತ್ ಅವ್ರ ಹತ್ರ, ನಾನು ಇಲ್ಲಿ ಗಿಲ್ಲಿ ಅಲ್ಲ ಅಂತ ಹೇಳ್ತಾರೆ, ನಾನು ಧ್ರುವಂತ್ ಅಂತ ಹೇಳ್ಕೊಂತಾರೆ. ಯಾರಪ್ಪ ಅವ್ರನ್ನ ಇಲ್ಲಿ ಗಿಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಖಂಡಿತ 100% ಇಲ್ಲಿ ಗಿಲ್ಲಿಯವ್ರು 1% ಕೂಡ ಧ್ರುವಂತವ್ರು ಆಗಕ್ ಚಾನ್ಸ್ ಇಲ್ಲ. ಯಾಕಂದ್ರೆ ಫೇಕ್ ಆಗಿ ಆಟ ಆಡೋದು, ಅಸಭ್ಯವಾಗಿ ಮಾತಾಡೋದು, ಅಸಹ್ಯವಾಗಿ ನಡ್ಕೊಳ್ಳೋದು. ಇಲ್ಲಿ ರಘು ಅವ್ರು ಕೂಡ ಹೇಳಿದ್ರು ಅಸಹ್ಯವಾಗಿ ನಡ್ಕೊಂಡ್ರು ಅಂತ ಅಂದ್ಬಿಟ್ಟು. ಇಲ್ಲಿ ಏನಾದ್ರು ಆ ರೀತಿಯವ್ರು ಗಿಲ್ಲಿಯವ್ರು ಮಾಡಿದಾರೆ. ಇವ್ರು ಯಾಕೆ ಹೇಳ್ಕೋಬೇಕು, ನಾನೇನು ಇಲ್ಲಿ ಗಿಲ್ಲಿ ಅಲ್ಲ, ಬಾ ಮುಟ್ ಬಾ ನೋಡೋಣ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಚಾಲೆಂಜ್ ಆಗ್ತಾರೆ. ಯಾರು ಬಾ ಮುಟ್ ಬಾರಲ್ಲೋ ನೋಡೋಣ ಅಂತ ಅಂದ್ರೆ ಸುಮ್ಮನೆ ಇರ್ತಾರೆ. ರಜತರು ಕೂಡ ಅದಕ್ಕೆ ಇಲ್ಲಿ ಹೊಡೆಯಕ್ಕೆ ಹೋಗ್ತಾರೆ. ಸ್ವಲ್ಪ ಸಿಕ್ಕಾಪಟ್ಟೆ ಫೈಟ್ ಅಂತೂ ಸಿಕ್ಕಾಪಟ್ಟೆ ಆಯ್ತು. ಆದ್ರೆ ಯಾರಿಗೂ ಕೂಡ ಹೊಡೆದಿಲ್ಲ, ಎಲ್ಲರೂ ಕೂಡ ತಡೆದಿದ್ದಾರೆ. ನೀವು ಚೈತ್ರ ಅವ್ರನ್ನ ನೋಡ್ಬೋದು, ಅಲ್ಲೇ ಮಧ್ಯಕ್ಕೆ ಹೋಗಿ ರಜತ್ ಅವ್ರ ಹತ್ರ ಮಾತಾಡ್ತಾರೆ. ಅವ್ರಿಗೆ ಗೊತ್ತು ಕಳೆದ ಸೀಸನ್ ಅಲ್ಲಿ ರಜತ್ ಅವರು ಯಾವ ರೀತಿ ಹೇಳಿದ್ರೆ ಟ್ರಿಗರ್ ಆಗ್ಬಿಡ್ತಾರೆ ಅಂತ ಬಿಟ್ಟು ಸ್ವಲ್ಪ ಅವರು ಹೋಗ್ಬಿಟ್ಟು ಕೂಡ ಇಲ್ಲಿ ತಡೆದ್ರು. ಇಲ್ಲಿ ಮೇನ್ ರೀಸನ್ ಏನಪ್ಪಾ ಆಯ್ತು ಅಂತಂದ್ರೆ, ಇಲ್ಲಿ ಎಲ್ಲೂ ಕೂಡ ಧ್ರುವಂತರು ಜಾಸ್ತಿ ಫೂಟೇಜ್ ಸಿಗ್ತಾರೆ. ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ಮಾತಾಡಿದ್ರೆ ಫೂಟೇಜ್ ಸಿಗುತ್ತೆ ಅಂತ ಬಿಟ್ಟು ಸುಮ್ಮನೆ ನಾಟಕ ಆಡೋದು. ಕ್ಯಾಮ್ರಾ ಹತ್ರ ಹೋಗ್ಬಿಟ್ಟು ನೋಡಿ ಬಿಗ್ ಬಾಸ್ ನಾನು ಮನೆಗೆ ಹೋಗ್ಬೇಕು ಅಂತ ಅನ್ಸ್ಬಿಟ್ಟಿದೆ, ನನ್ನ ಎಲ್ಲರೂ ಫೇಕು ಅಂತಾರೆ, ಹಾಗಂತಾರೆ ಹೀಗಂತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಗಿಲ್ಲಿಯವರು ಏನು ಮನ ಒಲ್ಸೇ ಇರಲಿಲ್ಲ. ಇಲ್ಲಪ್ಪ ನಾನು ಮನೆಗೆ ಹೋಗ್ದಿರಂಗೆ ಮಾಡಿದ್ದೆ ಇಲ್ಲಿ ಗಿಲ್ಲಿಯವರು ಅಂತ ಹೇಳಿದ್ರು. ನೋಡಿ ಈ ತರ ಮಾತಾಡ್ಬೇಕಾದ್ರೆ ಎಲ್ಲದರಲ್ಲೂ ಕೂಡ ಗಿಲ್ಲಿ ಹೆಸರು ಬೇಕು. ಆದ್ರೆ ರಜತ್ ಅವ್ರ ಹತ್ರ ಹೋಗ್ಬಿಟ್ಟು ಏನ್ ಹೇಳ್ತಾರೆ, ನಾನು ಗಿಲ್ಲಿ ಅಲ್ಲ ಕಣೋ ಅಂತ ಅಂದ್ಬಿಟ್ಟು ಹೇಳ್ತಾರೆ, ನಾನು ಧ್ರುವಂತ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಕೂಡ ಅವರು ಧ್ರುವಂತೆ, ಬೇರೆ ಏನಾದ್ರು ಇಲ್ಲಿ ಅಚ್ಚುರಾಗ ಅವ್ರ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಅಷ್ಟೇ, ಬೇರೆ ಏನಾದ್ರು ಇಡಬೇಕಿತ್ತೇನೋ. ಆಗಾಗ ಈ ತರ ನಾಮಿನೇಷನ್ ವಿಚಾರ ಅಂತ ಬಂದಾಗ ಧ್ರುವಂತ್ ಅವ್ರು ಚೇಂಜ್ ಆಗ್ತಾ ಇರ್ತಾರೆ. ಇಲ್ಲಿ ಗಿಲ್ಲಿ ನಟ ಅವ್ರು ಕೂಡ ಇಲ್ಲಿ ಅದನ್ನೇ ಹೇಳಿದ್ರು, ನಾ ಕಂಡ ಧ್ರುವಂತ ನಾಮಿನೇಷನ್ ಅಂತ ಬಂದಿದ್ದ ತಕ್ಷಣ ಸ್ವಲ್ಪ ನಾಗವಲ್ಲಿಯಾಗಿ ಚೇಂಜ್ ಆಗೋದು, ಆ ರೀತಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲೂ ಕೂಡ ಅದೇ ರೀತಿ ಮಾಡಿದ್ದಾರೆ ಸೇಮು. ಇಲ್ಲಿ ಇವ್ರದೆಲ್ಲ ಆಗಿದ ತಕ್ಷಣ ನೋಡಿ ಕಾವ್ಯ ಅವರಿಗೆ 2ನೇ ಟೋಪಿ ಕೊಟ್ಟಿರೋದೆ, ಇಬ್ಬರು ನಾಮಿನೇಷನ್ ಮಾಡ್ಬೋದು ಅಂತ ಚೈತ್ರ ಅವ್ರು ಹೇಳಿದ್ರು. ಆದ್ರೆ ಕೊನೆಯದಾಗಿ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಬರುತ್ತೆ ಅಂತಂದ್ರೆ, ರಜತ್ ಅವರು ಕೂಡ ಇಲ್ಲಿ ಧ್ರುವಂತ್ ಅವ್ರನ್ನ ಇಲ್ಲಿ ನಾಮಿನೇಷನ್ ಮಾಡ್ತಾರೆ. ಎಲ್ಲರಿಗಿಂತ ಜಾಸ್ತಿ ಇಲ್ಲಿ ಹೇಳೋದು, ಎಲ್ಲರೂ ಬಾಯಲ್ಲಿ ಬರೋದು ಯಾರ ಹೆಸರಪ್ಪ ಅಂತಂದ್ರೆ ಗಿಲ್ಲಿಯವ್ರ ಹೆಸರು ಬರುತ್ತೆ. ರಾಶಿಕ್ ಅವರು ಕೂಡ ಇಲ್ಲಿ ಒಂದು ಟಾಕಿ ಅಂತ ಅಂದ್ಬಿಟ್ಟು ಚೈತ್ರ ಅವರು ಕೊಡ್ತಾರೆ ಒಂದು ಪವರು. ಅದೇ ಟೋಪಿ ಏನು ಹಾಕ್ಬೇಕಾಗಿರುತ್ತೆ ಆ ಟೋಪಿ, ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂತಾರೆ. ಅಂದ್ರೆ ಅವ್ರ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಒಟ್ಟಿನಲ್ಲಿ ಗಿಲ್ಲಿಯವರು ಕಾಮಿಡಿ ಮಾಡಬಾರ್ದು ಅಂತ ಅಂದ್ಬಿಟ್ಟು ಇದನ್ನೇ ಇಲ್ಲಿ ಅದೊಂದು ರೀಸನ್ ಕೊಟ್ಕೊಂತ ಬರ್ತಾರೆ. ಸೂರಜ್ ಅವರು ಕೂಡ ಅಷ್ಟೇ, ಸೂರಜ್ ಅವ್ರಿಗೂ ಕೂಡ ಇಲ್ಲಿ ಎಷ್ಟು ನಂಬರ್ ಕೊಡ್ತಾರೆ ಅಂತ ಗೊತ್ತಿಲ್ಲ, ಅಂದ್ರೆ ಎಷ್ಟು ಜನಕ್ಕೆ ನಾಮಿನೇಟ್ ಮಾಡಬೇಕು ಅಂತ ಕೊಡ್ತಾರೆ ಗೊತ್ತಿಲ್ಲ. ಅವ್ರು ಹೇಳೋದೇನಪ್ಪ ಅಂತಂದ್ರೆ, ಪರ್ಸನಲಿ ನನಗೆ ತುಂಬಾನೇ ಹರ್ಟ್ ಆಗ್ಬಿಟ್ಟಿದೆ ಗಿಲ್ಲಿಯಿಂದ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾರೆ. ನೋಡಿ ಕಳೆದ ವಾರ ಆಗಿರೋದನ್ನ ಇನ್ನೂ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಸೂರಜ್ ಅವ್ರಿಗೆ, ರಾಶಿಕಾ ಅವ್ರಿಗೆ ಮತ್ತೆ ಧ್ರುವಂತ್ ಅವರು ಕೂಡ ಇಲ್ಲಿ ಗಿಲ್ಲಿಯವ್ರ ಹೆಸರನ್ನ ತಗೊಂತಾರೆ. ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಎಲ್ರಿಗೂ ಕೂಡ ಚೆನ್ನಾಗಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಗಿಲ್ಲಿಯವ್ರನ್ನ ಹೊರಗಡೆ ಹಾಕಬೇಕು, ಆ ನಂತರ ನನ್ನ ಆಟ ತುಂಬಾನೇ ಸುಗಮವಾಗ್ಬಿಡುತ್ತೆ ಅವ್ರು ಹೋದ್ರೆ ಅಂತ ಬಿಟ್ಟು. ಇವ್ರಿಗೇನು ಗೊತ್ತು ಅವ್ರಿಗೆ ಎಷ್ಟು ಸಪೋರ್ಟ್ ಇದೆ ಅಂತ ಬಿಟ್ಟು, ಯಾರು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಆ ನಂತರ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಲಾಸ್ಟ್ ಅಲ್ಲಿ ಬರೋದು ಇಲ್ಲಿ ಇವರು ಗಿಲ್ಲಿ ನಟ ಅವ್ರು ಬರ್ತಾರೆ. ಅವ್ರಿಗೆ 4 ನಂಬರ್ ಟೋಪಿ ಕೊಡ್ತಾರೆ. ಅಂದ್ರೆ 4 ಜನನ ನಾಮಿನೇಷನ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಒಂದು ಧ್ರುವಂತ್ ಅವ್ರ ಹೆಸರನ್ನ ತಗೊಂತಾರೆ. ಎಲ್ಲರೂ ಕೂಡ ಸಖತ್ತಾಗಿ ಯಾರ್ಯಾರು ಏನೇನು ಮಾತಾಡಿದ್ರೋ ಎಲ್ರಿಗೂ ಕೂಡ ಮಕ್ಕದ ಮೇಲೆ ಹೊಡೆದಂಗೆ ಇಲ್ಲಿ ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಅಂದ್ರೆ ರೀಸನ್ಗಳು ಏನಿರುತ್ತೆ, ನೀವು ಹೋಗಿ ನಿಮ್ಮಿಬ್ರು ಮಧ್ಯೆ ಮಾತುಕತೆ ಇತ್ತು, ನೀವಿಬ್ರು ಮಾತಾಡ್ಕೋಬೇಕಿತ್ತು ಧ್ರುವಂತ್ ಅವ್ರೆ. ಆಕ್ಚುಲಿ ಬೆಳಗ್ಗೆ ನೀವು ಕರೆದ್ಬಿಟ್ಟು ಇಲ್ಲಿ ಹೇಳಿದ್ರಿ, ದಯವಿಟ್ಟು ನನ್ನ ನಾಟಕ ತೊಂದರೆ ಮಾಡಬೇಡ, ನಾನೇ ಏನಾದ್ರು ನಿಮ್ ಸುದ್ದಿಗೆ ಬಂದಿದ್ನ, ನಿಮ್ ತಂಟೆಗೆ ಬಂದಿದ್ನ, ಇಲ್ಲ ಅಲ್ವಾ, ನೀವ್ಯಾಕೆ ನನ್ನ ಹೆಸರನ್ನ ತಗೋಬೇಕಿತ್ತು, ನಿಮ್ಮಿಬ್ಬರು ಮಧ್ಯೆ ಜಗಳ ನಡೀತಿತ್ತು, ನೀವಿಬ್ರು ಇಲ್ಲಿ ಮಾತುಕತೆ ಮಾಡ್ಕೋಬೇಕಿತ್ತು, ಅದನ್ನ ಬಿಟ್ಬಿಟ್ಟು ನನ್ನ ಹೆಸರನ್ನ ಯಾಕೆ ತಗೊಂಡ್ರಿ, ಇವಾಗ ನನಗೂ ಕೂಡ ಬೇಜಾರಾಗುತ್ತಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ಗಿಲ್ಲಿಯವ್ರು ಹೇಳ್ತಾರೆ. ಅಂದ್ರೆ ಧ್ರುವಂತ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂತಂದ್ರೆ, ಗಿಲ್ಲಿಯವರು ರಜತ್ ಅವ್ರನ್ನು ಕೂಡ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ, ಆ ಬಾಲ್ ಆಡ್ಬೇಕಾದ್ರೆ ಇಲ್ಲಿ ಏನೋ ಹೇಳ್ತಾರಂತೆ, ಹೊಡೆದ್ಬಿಟ್ಟು ನಾನೇನಾದ್ರು ಆ ಜಾಗದಲ್ಲಿ ಇದ್ದಿದ್ರೆ ಹೊಡೆದ್ಬಿಟ್ಟು ಸರಿ ಮಾಡ್ಬಿಡ್ತಿದ್ದೆ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಅದು ಇಷ್ಟ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ರಜತ್ ಅವ್ರನ್ನ ಇಲ್ಲಿ ನಾಮಿನೇಟ್ ಮಾಡ್ತಾರೆ. ನೋಡಿ ಅವ್ರು ಕೊಟ್ಟಿರೋ ರೀಸನ್ ಜೊತೆಲ್ಲೇ ಇದ್ರು ಕೂಡ, ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಗಿಲ್ಲಿಯವರು ಡೈರೆಕ್ಟ್ ಆಗಿ ಇಲ್ಲಿ ಹೇಳ್ತಾ ಇದಾರೆ. ಆ ಒಂದು ಕಾರಣಕ್ಕೆ ಇಲ್ಲಿ ರಜತ್ ಅವ್ರ ಹೆಸರನ್ನ ತಗೋತಾರೆ. ಇನ್ನೂ ಇಬ್ರು ಹೆಸರನ್ನ ಯಾರು ತಗೊಂಡ್ರು ಅಂತ ಗೊತ್ತಿಲ್ಲ ಪರ್ಟಿಕ್ಯುಲರ್ ಆಗಿ. ಮೋಸ್ಟ್ಲಿ ಕಾವ್ಯ ಅವ್ರ ಹೆಸರು ತಗೊಂಡಿರೋಣ ಅಂತ ಅನ್ಕೊಂತೀನಿ. ಇನ್ನೂ ಇಬ್ರು ಹೆಸರು, ಒಂದು ರಾಶಿಕಾ ಅವ್ರದಂತೂ ಇಲ್ಲಿ ತಗೊಂಡಿರ್ತಾರೆ ಕನ್ಫರ್ಮ್ ಆಗಿ. ಇನ್ನೊಂದು ಹೆಸರು ಸ್ವಲ್ಪ ಕನ್ಫ್ಯೂಷನ್ ಇದೆ, ಯಾರು ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ಗಿಲ್ಲಿಯವರು ನಾಮಿನೇಟ್ ಆಗಿದ್ದಾರೆ. ಅದ್ರ ಜೊತೆ ಧ್ರುವಂತ್ ಅವರು ಕೂಡ ಇಲ್ಲಿ ನಾಮಿನೇಟ್ ಆಗಿದ್ದಾರೆ. ಇನ್ನು ಯಾರ್ಯಾರು ಆಗಿದ್ದಾರೆ ಅಂತ ಅಂದ್ಬಿಟ್ಟು
ಕನ್ಫರ್ಮ್ ಮಾಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಒಂದು ವೇಳೆ ನಿಮ್ಗೆ ಏನಾದರೂ ಗೊತ್ತಿದ್ರೆ ಯಾರ್ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿ ನಾಮಿನೇಟ್ ಆಗಿದ್ದಾರೆ ಅಂತ ಬಿಟ್ಟು ಖಂಡಿತವಾಗ್ಲೂ ಕಮೆಂಟ್ ಅಲ್ಲಿ ತಿಳಿಸಿ. ಸದ್ಯ ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಅನ್ನಿಸ್ತು? ಇಲ್ಲಿ ಪ್ರೋಮೋದಲ್ಲಿ ನಾಮಿನೇಷನ್ ವಿಚಾರ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಒಂದು ಅವ್ರದ್ದು ವ್ಯಕ್ತಿತ್ವ ಏನಿರುತ್ತೆ, ಕೆಲವೊಬ್ರು ಅದನ್ನ ಹಾಳು ಮಾಡ್ಕೊಂತಾರೆ. ಬಟ್ ಕೆಲವೊಬ್ರು ಕರೆಕ್ಟ್ ಆದ ರೀಸನ್, ಪರ್ಟಿಕ್ಯುಲರ್ ರೀಸನ್ ಕೊಟ್ಟೇ ಕೊಡ್ತಾರೆ. ಒಬ್ಬೊಬ್ರು ಬರೀ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಬ್ಬರನ್ನ ಟ್ರಿಗರ್ ಮಾಡ್ಬಿಟ್ಟು ಒಂದು ಫೂಟೇಜ್ ತಗೋಬೇಕು ಅಂತ ಕಾಯ್ತಾ ಇರ್ತಾರೆ. ಇಂಥ ಧ್ರುವ ಅಂತವ್ರು ಕಳೆದ ವಾರ ಒಂದು ರೀತಿ ಸ್ಪಂದನ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ಒಂಥರ ಇಲ್ಲಿ ಮಾತಾಡಿದ್ರು, ಬಾಯಲ್ಲಿ ಹಿಂದೆ ಚುಚ್ಚು ಅಂತ ಹೇಳಿದಿರ್ಬೋದು, ಹುಡುಗಿರ ಹತ್ರ ನಡ್ಕೊಳ್ಳೋದಿರ್ಬೋದು, ಒಂದು ಅಸಭ್ಯವಾದ ರೀತಿ ಅಂತಾನೆ ಹೇಳ್ಬೋದು. ಸದ್ಯ ಇವಾಗ ಅವರೇ ಇಲ್ಲಿ ಅಸಭ್ಯವಾಗಿ ಅವ್ರ ಕೈಯೆಲ್ಲ ನೋಡಿ ಯಾವ ರೀತಿ ಇಲ್ಲಿ ರಜತ್ ಅವ್ರಿಗೆ ಬರ್ಬೇಕಾದ್ರೆ ಹೀಗೆ ಬಾ ಅಂತ ಕರೆಯೋದಿರ್ಬೋದು, ಏನೋ ಒಂದು ಕೈ ಸಣ್ಣ ಇರೋದಿರ್ಬೋದು, ಅವರೇ ಇಲ್ಲಿ ತಪ್ಪಾಗಿ ಮಾತಾಡ್ತಾ ಇದಾರೆ. ಮತ್ತೆ ಗಿಲ್ಲಿಯವ್ರ ಹತ್ರ ಹೋಗ್ತಾರೆ, ಒಟ್ಟಿನಲ್ಲಿ ಹಾಗೆ ಹೀಗೆ ದಯವಿಟ್ಟು ನನ್ನ ಆಟ ಹಾಳು ಮಾಡ್ಬೇಡ ಅಂತ ಕೈಯೆಲ್ಲ ಮುಗಿತಾರೆ. ಎಂಥವ್ರಿಗಾದ್ರೂ ಕೂಡ ಹರ್ಟ್ ಆಗುತ್ತೆ, ಬೇಜಾರಾಗುತ್ತೆ. ಒಟ್ಟಿನಲ್ಲಿ ಇವ್ರಿಗೆ ಅದು ಏನು ಅನ್ಸಲ್ಲ ಧ್ರುವಂತವ್ರಿಗೆ. ಇಲ್ಲಿ ಗಿಲ್ಲಿಯವ್ರನ್ನ ತುಳಿಬೇಕು, ಅವ್ರು ಕಾಮಿಡಿ ಮಾಡಲೇಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಧ್ರುವಂತವ್ರು ಕೂಡ ಅಷ್ಟೇ, ರಾಶಿಕ್ ಅವ್ರು ಕೂಡ ಅಷ್ಟೇ, ಸೂರಜ್ ಅವರು ಕೂಡ ಇಲ್ಲಿ ಅಷ್ಟೇ. ಇಲ್ಲಿ ಗಿಲ್ಲಿಯವ್ರ ಕಾಮಿಡಿಯಿಂದ ಪರ್ಸನಲಿ ಸೂರಜ್ ಅವ್ರಿಗೆ ತುಂಬಾನೇ ಹರ್ಟ್ ಆಗೋಗ್ಬಿಟ್ಟಿದೆ ಅಂತೆ. ಪಾಪ ಇಲ್ಲಿ ರಾಶಿಕ್ ಅವ್ರು ಏನು ಹರ್ಟ್ ಆಗಂಗೆ ಮಾತಾಡೇ ಇಲ್ಲ, ಬೇರೆ ಯಾರು ಕೂಡ ಬಿಗ್ ಬಾಸ್ ಮೇಲೆ ಅವ್ರಿಗೆ ಹರ್ಟ್ ಆಗೋ ರೀತಿ ನಡ್ಕೊಂಡೇ ಇಲ್ಲ. ಒಟ್ಟಿನಲ್ಲಿ ಅವ್ರು ಕೂಡ ರೀಸನ್ಗಳು ಇದಿರುತ್ತೆ. ಸೂರಜ್ ಅವರು ಕೂಡ ಗಿಲ್ಲಿಯವ್ರ ಹೆಸರನ್ನ ತಗೊಂಡಾಗ ಇದೇ ರೀತಿಯಲ್ಲಿ ಹೇಳೋದು. ಅದಕ್ಕೆ ಇಲ್ಲಿ ಗಿಲ್ಲಿಯವ್ರಿಗೆ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಆಲ್ಮೋಸ್ಟ್ ಬಿಗ್ ಬಾಸ್ ಲೈವ್ ಅಲ್ಲಿ ನೋಡೋರು ಗೊತ್ತಿರುತ್ತೆ. ನೆನ್ನೆನೂ ಕೂಡ ಅಬ್ಸರ್ವ್ ಮಾಡಬಹುದು, ಎಪಿಸೋಡ್ ಇಲ್ಲಿ ಪ್ರಸಾದ ಆದಾಗ ಜಾಸ್ತಿ ಎಲ್ಲೂ ಕೂಡ ಕಾಮಿಡಿ ಅನ್ನೋದೇ ಇರಲಿಲ್ಲ. ಸ್ವಲ್ಪ ಇಲ್ಲಿ ಮನೆ ಏನಾಗಿದೆ ಅಂತಂದ್ರೆ ಸ್ವಲ್ಪ ಸೀರಿಯಸ್ ಆಗಿದೆ. ಹೌದು, ಸೀರಿಯಸ್ ಆಗಿ ಇರಲೇಬೇಕಾಗುತ್ತೆ. ಬಟ್ ಕೆಲವೊಂದು ಕಡೆ ಕಾಮಿಡಿ ಇದ್ರೇನೆ ನೋಡೋಕ್ಕೂ ಕೂಡ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ. ಒಟ್ಟಿನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಅಂದ್ರೆ ಚೈತ್ರ ಅವರು ಕ್ಯಾಪ್ಟನ್ ಆಗಿದ್ದಾರೆ, ತುಂಬಾ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ. ಆಕ್ಚುಲ್ ಆಗಿ ಸ್ಪಂದನ ಅವ್ರಿಗಿಂತ ಬೆಟರ್ ಆಗಿ ಇಲ್ಲಿ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಈಗ ಲಾಕ್ ಏನಾಗಿತ್ತು, ಲಾಕು ಕೂಡ ಓಪನ್ ಆಗಿದೆ ಕ್ಯಾಪ್ಟನ್ಸಿ ರೂಮ್ದು. ನೋಡಿ, ಒಂದೆರಡು ದಿವಸ ಲಾಕ್ ಆಗಿತ್ತು, ಇವಾಗ ಮತ್ತೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಟ್ವಿಸ್ಟ್ ಮೇಲಂತೂ ಟ್ವಿಸ್ಟ್ ಕೊಡ್ತಿದ್ದಾರೆ. ಈ ವೀಕ್ ಅಂತೂ ಸಖತ್ತಾಗಿರುತ್ತೆ. ನಿನ್ನೆ ಸ್ವಲ್ಪ ಬೋರಿಂಗ್ ಆಗಿದ್ದೇನಪ್ಪ ಅಂತಂದ್ರೆ ಗಿಲ್ಲಿ ಅವರು ಕಾವ್ಯ ಅವರು ಇಲ್ಲಿ ಮಾತಾಡ್ತಾ ಇರಲಿಲ್ಲ, ಅದಕ್ಕೆ ನೋಡೋರ್ಗೂ ಕೂಡ ಸ್ವಲ್ಪ ಬೋರಿಂಗ್ ಆಗಿತ್ತು. ಇಲ್ಲಿ ಮೇಯ್ನ್ ಆಗಿ ಎಲ್ರಿಗೂ ಕೂಡ ಒಂದು ಏನಪ್ಪಾ ಅನಿಸುತ್ತೆ ಅಂತಂದ್ರೆ ಕಾವ್ಯ ಅವರಿಗೆ 10 ವಾರ ಕೂಡ ಇಲ್ಲಿ ಗಿಲ್ಲಿಯವರು ಮಾಡಿದ್ರಲ್ಲಿ ತಪ್ಪು ಕಾಣಿಸ್ಲಿಲ್ಲ, ಅದಕ್ಕೆ ಇಲ್ಲಿ ನಾಮಿನೇಟ್ ಮಾಡಲಿಲ್ಲ. ಇಲ್ಲಿ ಕಳೆದ ವಾರ ರಾಶಿಕ್ ಅವ್ರು ಹೇಳಿದ ತಕ್ಷಣ ಗಿಲ್ಲಿಯವ್ರಿಗೆ ತಪ್ಪು ಕಾಣಿಸ್ತಾ ಅಂತ ಅನ್ಸುತ್ತೆ. ಬಟ್ ಈ ಒಂದು ವಿಚಾರದ ಬಗ್ಗೆ ಇಲ್ಲಿ ಕಾವ್ಯ ಅವರು ಸೂರಜ್ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತಾರೆ, ಗಿಲ್ಲಿಯವ್ರನ್ನ ಏನಕ್ಕೆ ನಾಮಿನೇಟ್ ಮಾಡಿದೆ ಅಂತ ಅಂದ್ಬಿಟ್ಟು. ನಾನು ಕೆಲವೊಂದು ವಿಚಾರಗಳನ್ನ ತುಂಬಾನೇ ಸೂಕ್ಷ್ಮವಾಗಿ ಹೇಳಿದೆ, ಅದು ಅವ್ರಿಗೆ ಅರ್ಥ ಆಗ್ಲಿಲ್ಲ. ಗಿಲ್ಲಿ ಅವ್ರಿಗೆ ಪದೇ ಪದೇ ಅದೇ ತಪ್ಪನೆಯಲ್ಲಿ ಮಾಡ್ಕೊಂತ ಬಂದ್ರು. ಇವಾಗ ಅವ್ರಿಗೆ ಅರ್ಥ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ನಾಮಿನೇಟ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಸೂರಜ್ ಅವ್ರ ಹತ್ರ ಇಲ್ಲಿ ಮಾತಾಡ್ತಾರೆ. ಅದೇ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಏನ್ ಮುಗಿಯುತ್ತೆ, ಸ್ವಿಮ್ಮಿಂಗ್ ಪೂಲ್ಗೆಲ್ಲ ತಳ್ಳ ಆದ್ಮೇಲೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಎಲ್ಲರೂ ಕೂಡ, ಚೈತ್ರ ಅವರು, ಸೂರಜ್ ಅವರು ಮತ್ತೆ ಕಾವ್ಯ ಅವರು. ಅವಾಗ ಇಲ್ಲಿ ಸೂರಜ್ ಅವ್ರ ಹತ್ರ ಇಲ್ಲಿ ಕಾವ್ಯ ಅವರು ಹೇಳ್ಕೊಂತಾರೆ, ಇವ್ರು ಏನೇ ಒಂದು ರೀಸನ್ ಕೊಟ್ಟರು ಕೂಡ ಅದನ್ನ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ 10 ವಾರದಿಂದನೂ ಕೂಡ ಗಿಲ್ಲಿಯವ್ರನ್ನ ನಾಮಿನೇಟ್ ಮಾಡ್ಬೇಕು ಅಂತ ಅನಿಸ್ಲಿಲ್ಲ. ಈಗ 11ನೇ ವಾರದಲ್ಲಿ ಯಾಕೆ ಅನಿಸ್ತು, ಅವರೆಲ್ಲ ಹೇಳಿದ ತಕ್ಷಣ ಇವ್ರು ಯಾಕೆ ಮೈಂಡ್ ನ ಚೇಂಜ್ ಮಾಡ್ಕೊಂಡ್ರು ಅಂತ ಇಲ್ಲಿ ಎಲ್ಲರಿಗೂ ಕೂಡ ಅನ್ಸೋದು. ಅವ್ರ ಮನಸ್ಸಲ್ಲಿ ಏನಿದೆಯೋ ಏನಿಲ್ವೋ ಅದು ಸೆಕೆಂಡ್ರಿ. ಬಟ್ ಇವ್ರು ಕೊಡೋ ರೀಸನ್ ಏನಪ್ಪಾ ಇದೆ ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಆದ ರೀಸನ್ ಇಲ್ಲ. ಇಷ್ಟು ದಿವಸ ಅವ್ರ ಜೊತೆನೆ ಇದ್ರು, ಅವ್ರ ಜೊತೆನೆ ಕಾಮಿಡಿ ಮಾಡಿದ್ರು, ಎಲ್ಲ ಮಾಡಿದ್ರು. ಬಟ್ ಯಾವ್ದೋ ಒಂದು ವಿಚಾರದಲ್ಲಿ ಅದನ್ನ ಹೇಳಿದಾರಲ್ವಾ, ಅವರು ಕೂಡ ಗಿಲ್ಲಿಯವರು ಕೂಡ ಮಾತಾಡ್ತಲ್ಲ ಅಲ್ವಾ, ಅದೇ ಮತ್ತೆ ಮತ್ತೆ ಅದೇ ತಪ್ಪು ಮಾಡಿಲ್ಲ ಅಲ್ವಾ ಅಂತ ಕೂಡ ಎಲ್ರಿಗೂ ಅನ್ಸುತ್ತೆ. ಒಟ್ನಲ್ಲಿ ಅವ್ರು ಕೂಡ ರೀಸನ್ ಏನಪ್ಪಾ ಅಂತಂದ್ರೆ ನಾಮಿನೇಷನ್ ಅವ್ರಿಗೂ ಬಂದಿದೆ ಅಂತಂದ್ರೆ ಗಿಲ್ಲಿಯವರು ಕೂಡ ಇಲ್ಲಿ ಸೀರಿಯಸ್ ಆಗ್ತಾರೆ ಅಂತ ಅಂದ್ಬಿಟ್ಟು ನಾನು ನಾಮಿನೇಟ್ ಮಾಡಿದ್ದೀನಿ ಅಂತ ಸೂರಜ್ ಅವ್ರ ಹತ್ರ ಕೂಡ ಇದನ್ನ ಹೇಳ್ತಾರೆ. ನೋಡೋಣ ವೀಕ್ಷಕರೇ, ಸದ್ಯ ಇಲ್ಲಿ ಯಾರ್ಯಾರ ಬಗ್ಗೆ ಏನೇನು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಕೆಲವೊಂದು ಸೀನ್ಗಳು ಎಪಿಸೋಡ್ ಅಲ್ಲೂ ಕೂಡ ಇಲ್ಲಿ ಬರಲ್ಲ, ಲೈವ್ ಅಲ್ಲಿ ನೋಡಿದವ್ರಿಗೆ ಇಲ್ಲಿ ಗೊತ್ತಿರುತ್ತೆ. ಕಾವ್ಯ ಅವರಂತೂ ಕೊಡೋ ರೀಸನ್ ಏನಪ್ಪಾ ಅಂತಂದ್ರೆ ಗಿಲ್ಲಿಯವರು ಸ್ವಲ್ಪ ಸೀರಿಯಸ್ ಆಗ್ಲಿ ಅಂತ ಅಂದ್ಬಿಟ್ಟು ನಾನು ನಾಮಿನೇಷನ್ ಮಾಡಿದ್ದೀನಿ, ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ, ಅವಾಗಾದ್ರೂ ಕೂಡ ಅವ್ರು ಅರ್ಥ ಮಾಡ್ಕೊಂತಾರೆ ಅಂತ ಅಂದ್ಬಿಟ್ಟು ನಾಮಿನೇಟ್ ಮಾಡಿದ್ದೀನಿ, ಸ್ವಲ್ಪ ಸೀರಿಯಸ್ ಆಗ್ಲಿ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಯಾಕಂದ್ರೆ ಎಲ್ಲರೂ ಕೂಡ ನೋಡೋರ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಇಲ್ಲ ಇದು ತಪ್ಪು ಅಂತ ಅನ್ಸುತ್ತೆ, ಕೆಲವೊಬ್ಬರಿಗೆ ಸರಿ ಅಂತಾನು ಕೂಡ ಇಲ್ಲಿ ಅನ್ಸುತ್ತೆ. ಯಾಕಂದ್ರೆ ಎರಡು ಕೂಡ ಪಾಸಿಟಿವ್ ನೆಗೆಟಿವ್ ಎರಡು ಕೂಡ ಇಲ್ಲಿ ಥಿಂಕ್ ಮಾಡಬಹುದು. ಬಟ್ ನಾವು ಯಾವ ರೀತಿ ನೋಡ್ತೀವಿ ಆ ರೀತಿ ನಮಗೆ ಅರ್ಥ ಆಗುತ್ತೆ ಅಷ್ಟೇ, ಹೌದಲ್ವಾ. ಇಲ್ಲಿ ಕಾವ್ಯ ಅವ್ರಿಗೂ ಆಟಕ್ಕೂ ಕೂಡ ಗಿಲ್ಲಿಯವರಿಂದ ತೊಂದರೆ ಆಗ್ತಿದೆ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಸರ್ ಇಲ್ಲಿ ಹೇಳಿದ್ರೆ, ಅದಕ್ಕೆ ಕಾವ್ಯ ಅವರು ಈ ರೀತಿ ನಡ್ಕೊಂತಿದ್ದಾರೆ ಅಂತ ಕೂಡ ಅನ್ಸುತ್ತೆ. ಬಟ್ ಇನ್ನೊಂದ್ ಕಡೆ ಯೋಚನೆ ಮಾಡಿದ್ರೆ 10 ವಾರದಲ್ಲೂ ಕೂಡ ಇವ್ರಿಗೇನು ಕೂಡ ಗಿಲ್ಲಿಯವರಿಂದ ಪ್ರಾಬ್ಲಮ್ ಆಗಿರ್ಲಿಲ್ಲ. ಈ ವಾರ 11ನೇ ವಾರ ನಾಮಿನೇಷನ್ ವಿಚಾರ ಅಂತ ಬಂದಿದ ತಕ್ಷಣನೇ ಮತ್ತೆ ನೀನು ಸ್ವಲ್ಪ ದಿವಸನೇ ಇದೆಯಲ್ವಾ, ಹೇಗಿದ್ರು ಕೂಡ ಹೋದ್ರೆ ಹೋಗ್ಲಿ ಅನ್ನೋ ರೀತಿಯಲ್ಲಿ ನಾಮಿನೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ಅನ್ಸುತ್ತೆ. ಒಟ್ನಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮುಗಿದಿದೆ. ಗಿಲ್ಲಿಯವರಂತೂ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಕ್ಕೆ ನಾಮಿನೇಟ್ ಆಗಿದೆ. ಅದ್ರ ಜೊತೆ ಧ್ರುವಂತವರು ಕೂಡ ಇಲ್ಲಿ ಆಗಿದ್ದಾರೆ. ವೀಕ್ಷಕರೇ, ಈ ಒಂದು ಪ್ರೋಮೋ ನೋಡಿ ನಿಮ್ಗೆ ಅನ್ನಿಸ್ತು? ಖಂಡಿತವಾಗ್ಲೂ ಯಾರ್ದು ತಪ್ಪು ಯಾರ್ದು ಸರಿ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸಪೋರ್ಟ್ ಯಾರಿಗಿದೆ ಮತ್ತೆ ನೀವು ಯಾರನ್ನ ಸೇವ್ ಮಾಡಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕೂಡ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.